ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಸಹ ರಾಮನವಮಿಯ ಶುಭಾಶಯಗಳು. ರಾಮನವಮಿ ದಿನದ ವ್ಲಾಗನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋವನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಯಿತು. ನಾನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಿದೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವರ್ಷ ಎಲ್ಲ ಹಬ್ಬಗಳು ಸಹ ಕನ್ಫ್ಯೂಷನಲ್ಲೇ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎರಡೆರಡು ದಿನ ಅನಿಸ್ತಾ ಇದೆ. ಈ ಟೈಮು ಅಷ್ಟೇ ಕೆಲವರು ಗುರುವಾರ ಮಾಡಿದ್ದೀವಿ, ಕೆಲವರು ಶುಕ್ರವಾರ ಮಾಡಿದ್ದೀವಿ. ನಾನು ಶುಕ್ರವಾರನೇ ರಾಮನವಮಿ ಪೂಜೆಯನ್ನು ಮಾಡಿದ್ದಿದ್ದು. ನಾನು ಎಂದಿನಂತೆ ಮಾಮೂಲಿ ನಾರ್ಮಲಾಗೆ ಪೂಜೆಯನ್ನು ಮಾಡಿಕೊಂಡೆ ಅಷ್ಟೇ. ನಾವು ಹಳ್ಳಿಗಳಲ್ಲೆಲ್ಲ ಇರಬೇಕಾದ್ರೆ ಈ ಪೂಜೆಗಳನ್ನೆಲ್ಲ ಅಷ್ಟೊಂದೇನು ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಎಲ್ಲರನ್ನೂ ನೋಡಿ ನಾವು ಸಹ ಒಂದು ಪೂಜೆಗಳನ್ನ ಮಾಡಬೇಕು ಅಥವಾ ಹೊಸತನವನ್ನು ಕಲಿಬೇಕು ಅಂತೇಳಿ ಹೊಸದಾಗಿ ಒಂದೊಂದನ್ನು ಮಾಡ್ತಾ ಇರೋದು ಅಷ್ಟೇ. ಮೊದಲೆಲ್ಲ ನಮಗೂ ಗೊತ್ತಿರಲಿಲ್ಲ. ಮೇಯ್ನ್ ಇವಾಗ ಗಣೇಶ ಹಬ್ಬ, ದೀಪಾವಳಿ, ಈ ಥರದ್ದು ಮೇಯ್ನ್ ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಏನಿರುತ್ತೋ ಅಷ್ಟೇ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಾವು ಹಳ್ಳಿಗಳಲ್ಲಿ ಇರಬೇಕಾದ್ರೆ ಗೊತ್ತಾಗ್ತಾ ಇದ್ದಿದ್ದು. ಇದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಂಡೆಲ್ಲ ಏನು ಮಾಡ್ತಾ ಇರಲಿಲ್ಲ ಯಾರೂ. ಇತ್ತೀಚೆಗೆ ಎಲ್ಲ ಹಬ್ಬಗಳನ್ನು ಸಹ ಎಲ್ಲರೂ ಸಹ ಏನು ಮಾಡ್ತಾರೆ, ಆಚರಣೆಯನ್ನು ಮಾಡ್ತಾರೆ. ನಾನು ಅಷ್ಟೇ ಪ್ರತಿಯೊಂದು ಹಬ್ಬಗಳನ್ನು ತಿಳ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಗೊತ್ತಾಗುತ್ತೋ ಆ ರೀತಿಯಲ್ಲಿ ಹಬ್ಬದ ಆಚರಣೆಯನ್ನು ಮಾಡ್ತಾನೆ ಹೋಗ್ತೀನಿ. ಆದರೆ ಇದೆಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡಲ್ಲ. ಆದರೆ ಆಚರಣೆ ಹೇಗೆ ಮಾಡ್ತಾರೋ ಅದಷ್ಟನ್ನೇ ಸಿಂಪಲ್ಲಾಗಾದ್ರೂ ಸ್ವಲ್ಪ ಸಾಂಪ್ರದಾಯಿಕವಾಗಿ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಮೊದಲಿಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕೋದಿತ್ತು. ಎಲ್ಲ ಹಾಕಿಬಿಟ್ಟು ಮುಗಿಸ್ಬಿಟ್ಟು ಮತ್ತು ಮಕ್ಕಳು ಕ್ಲಾಸಿಗೆ ಹೋಗೋದಿತ್ತಲ್ವ, ಅವ್ರನ್ನು ಸಹ ಪ್ರಿಪೇರ್ ಮಾಡಬೇಕಿತ್ತು. ಪುಳಿಯೋಗರೆಯನ್ನು ಮಾಡಿದ್ದೆ. ಅವರು ಸಹ ತಿಂದ್ಬಿಟ್ಟು ಹೋದರು. ಅದೆಲ್ಲ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳಗ್ಗೆ ನನ್ನ ಮಾರ್ನಿಂಗ್ ನೀರು ಏನಿತ್ತು ಅದನ್ನು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೆ ಅಲ್ವ ಡೈಲಿ, ಅದನ್ನು ಸಹ ಮುಗಿಸ್ಕೊಂಡು ಅದಾದ ನಂತರನೇ ನಾನು ಸ್ನಾನವನ್ನು ಮುಗಿಸ್ಕೊಂಡು ಬಂದಿರತಕ್ಕಂಥದ್ದು. ಸ್ನಾನವೆಲ್ಲ ಮುಗಿಸ್ಕೊಂಡು ಇವತ್ತು ಹೇಗೂ ಶ್ರೀರಾಮನವಮಿ ಆಗಿರೋದ್ರಿಂದ ನಾವು ಆಂಜನೇಯ ಅವರ ಬಂಟ ಅಂತ ಹೇಳ್ತೀವಿ. ನಾನು ಸ್ವಲ್ಪ ಆಂಜನೇಯನ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ರೆಡ್ಡು ಮತ್ತು ಆರೆಂಜ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಡ್ರೆಸ್ಸನ್ನೇ ಹಾಕೊಳ್ಳೋಣ ಅಂಥೇಳಿ ಅದೇ ಸ್ಯಾರಿಯನ್ನು ಚೂಸ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡೆ. ಅದಾದ ನಂತರ ಇವಾಗ ಫಸ್ಟು ನಾನು ಪಾನಕವನ್ನು ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟಿಗೆ ಬೆಲ್ಲವನ್ನು ನೆನೆಸ್ತಾ ಇದ್ದೀನಿ. ರೆಡಿ ಮಾಡೋಣ ಅಂದ್ಬಿಟ್ಟು ಬಂದೆ, ಅಷ್ಟರಲ್ಲಿ ಕರೆಂಟ್ ಸಹ ಹೋಗ್ಬಿಡ್ತು. ಸರಿ ಸ್ವಲ್ಪ ನಿಧಾನಕ್ಕೆ ಇದೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಮಜ್ಜಿಗೆ ಮತ್ತು ಕೋಸಂಬರಿ ಇದನ್ನೆಲ್ಲ ಸಹ ಮಾಡ್ಕೊಳ್ಳೋಣ, ಅಷ್ಟೊತ್ತು ತರಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಮೊದಲೇ ಎದ್ದು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಹ ನೆನೆಯೋದಕ್ಕೆ ಹಾಕ್ಬಿಟ್ಟಿದ್ದೆ. ಅದು ಸಹ ನೆಂದಿತ್ತು. ಹಾಗಾಗಿ ಹೆಸರುಬೇಳೆ ಮಜ್ಜಿಗೆ ಎರಡನ್ನೂ ಸಹ ಪ್ರಿಪೇರ್ ಮಾಡ್ತಾ ಇರೋಣ, ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇವಾಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಕರಗೋದಕ್ಕೆ ಹಾಕಿಬಿಟ್ಟು ಮೊದಲಿಗೆ ನಾನು ಮೊಸರನ್ನು ತಗೊಂಡು ಬೀಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಅದಾದ ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ ಪೌಡ್ರು ಹಾಗೆಯೇ ಸ್ವಲ್ಪ ಶುಂಠಿ ಪೌಡ್ರನ್ನು ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ. ಅದು ಅಷ್ಟು ಹಾಕ್ಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಇವಾಗ ಕಡಲೆಬೇಳೆ ಮತ್ತು ಹಸಿರುಬೇಳೆ ಎರಡು ನೆಂದಿತ್ತಲ್ವ, ಅದನ್ನು ಬಸ್ತು ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ನಾನು ಕಟ್ ಮಾಡಿರ್ತಕ್ಕಂಥ ಸೌತೆಕಾಯಿ, ತುರಿದಿರ್ತಕ್ಕಂಥ ಕ್ಯಾರೆಟು ಕಾಯಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ದಾಳಿಂಬೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇನ್ನೊಂದು ಸ್ವಲ್ಪ ಮೆಣಸಿನ ಪೌಡ್ರನ್ನು ಇದ್ರ ಜೊತೆನೂ ಸಹ ಸೇರಿಸ್ಕೊಂಡು ಎಲ್ಲವನ್ನು ಸಹ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ನಮಗೆ ಕೋಸಂಬರಿನೂ ಸಹ ರೆಡಿ ಆಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಒಗ್ಗರಣೆಯನ್ನು ಸೇರಿಸ್ಕೊಂಡಿಲ್ಲ, ಬೇಕಂದರೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ನಾನು ಕರ್ಬೂಜ ಹಣ್ಣನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಣ್ಣಿಗಿಂತ ಇದನ್ನು ಮಸ್ಕ್ ಮಿಲನ್ ಅಂತ ಹೇಳ್ತೀವಲ್ವ, ಇದಕ್ಕಿಂತ ಇನ್ನೊಂದು ರೀತಿಯಾದಂಥ ಹಣ್ಣು ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ ಪಾನಕಕ್ಕೆ. ಆದರೆ ನಮಗೆ ಆ ಥರ ಹಣ್ಣು ಸಿಗಲಿಲ್ಲ, ಹಾಗಾಗಿ ನಾನು ಇದೇ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಪೂರ್ತಿ ಹಣ್ಣನ್ನು ನಾನು ರುಬ್ಕೊಳ್ತಾ ಇಲ್ಲ, ಒಂದು ಅರ್ಧ ಹಣ್ಣನ್ನು ಮಾತ್ರ ಪೇಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಏಲಕ್ಕಿಯನ್ನು ಅದ್ರ ಜೊತೆನೆ ಸೇರಿಸ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಇನ್ನರ್ಧ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಇದ್ರ ಜೊತೆನೂ ಸ್ವಲ್ಪ ಜಜ್ಜಿ ಸೇರಿಸಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಇವಾಗ ಬೆಲ್ಲವನ್ನು ನೆನೆಸಿದ್ದೆ ಅಲ್ಲ, ಅದೇ ನೀರನ್ನು ಸಹ ನಾನು ಸೋದಿಸಿ ಇಟ್ಕೊಂಡಿದ್ದೆ. ಇವಾಗ ರುಬ್ಬಿರ್ತಕ್ಕಂಥ ಹಣ್ಣಿನ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದಾದ ನಂತರ ಕಟ್ ಮಾಡಿರ್ತಕ್ಕಂಥ ಹಣ್ಣನ್ನು ಸಹ ನಾನು ಏನು ಮಾಡ್ತಾ ಇದ್ದೀನಿ, ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾನಕ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀರು ನೆಕ್ಸ್ಟು ನಾನು ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಎಷ್ಟು ಬೇಕೋ ತೆಳ್ಳಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗಾದ್ರೂ ಸಹ ಅಷ್ಟೊಂದು ಚೆನ್ನಾಗಿರಲ್ಲ. ಕೊನೆಯದಾಗಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಪೌಡ್ರನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನೈವೇದ್ಯಕ್ಕೆ ಅಂತೇಳಿ ಸಪ್ರೇಟಾಗಿ ಗ್ಲಾಸ್ಗಳಿಗೆ ಹಾಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿಲ್ಲ, ದೀಪ ಒಂದನ್ನು ಹಚ್ಬಿಟ್ಟು ದೇವ್ರಿಗೆ ಹೂವೆಲ್ಲ ಮುಡಿಸಿ ರೆಡಿಯನ್ನು ಮಾಡಿಬಿಟ್ಟು ಪಾನಕ ಎಲ್ಲ ರೆಡಿ ಮಾಡಿಕೊಂಡು ಈ ಕೋಸಂಬರಿ ಪಾನಕ ನೈವೇದ್ಯಕ್ಕೆ ಎಲ್ಲವನ್ನು ಸಹ ರೆಡಿ ಮಾಡಿಕೊಂಡು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಇಲ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಫಸ್ಟಿಗೆ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಸಹ ಇಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಟೈಮಲ್ಲಿ ಬೇಸಿಗೆ ಆಗಿರೋದ್ರಿಂದ ಎಲ್ಲರ ದೇಹನೂ ಸಹ ತಂಪಾಗಿರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಪಾನಕ, ಹೆಸರುಬೇಳೆ ಹಾಗೆ ಮಜ್ಜಿಗೆಗಳನ್ನು ಕೊಡ್ತಾರೆ. ಈಗ ಆರೋಗ್ಯದ ದೃಷ್ಟಿಯಿಂದನೂ ಹೌದು, ಹಾಗೆ ಬೇಸಿಗೆ ಆಗಿರೋದ್ರಿಂದನೂ ಸಹ ದೇಹ ತಂಪಾಗಿರುತ್ತೆ ಅಂತೇಳಿ ಈ ಒಂದು ಪದ್ಧತಿಯನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ, ತುಂಬ ಜಾಸ್ತಿ ಎಲ್ಲ ಮಾಡಿ ಹಂಚೋದನ್ನು ಸಹ ಮಾಡ್ತಾರೆ. ಇಲ್ಲಿ ನಮ್ಮ ಲೇಔಟಲ್ಲಿ ಬಂದುಬಿಟ್ಟು ಒಟ್ಟಿಗೆ ಎಲ್ಲರೂ ಸಹ ಸೇರಿಬಿಟ್ಟು ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲವನ್ನು ಮಾಡಿಬಿಟ್ಟು ಹಂಚೋ ಅಂಥದ್ದನ್ನು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡ್ತಕ್ಕಂಥವ್ರು ಅವ್ರ ಮನೆ ಅಳತೆಗೆ ಏನು ಬೇಕಾಗಿರುತ್ತೋ ಅಷ್ಟು ಮಾತ್ರನೇ ಪೂಜೆಯನ್ನು ಮಾಡಿಕೊಂಡು ಮಾಡ್ತಕ್ಕಂಥದ್ದು. ರಾಮನವಮಿ ರಾಮ ಹುಟ್ಟಿರ್ತಕ್ಕಂಥ ದಿನ ಆಗಿರೋದ್ರಿಂದ ರಾಮನ ಒಂದು ಆಚರಣೆ, ರಾಮದೇವರು ಅಂತಂದ್ರೇ ಆ ಒಂದು ಭಕ್ತಿ, ತ್ಯಾಗ, ಪ್ರೀತಿ. ಈಗ ರಾಮನಂತ ಗಂಡ ಇರಬೇಕು, ರಾಮನಂತ ಮಗ ಇರಬೇಕು, ರಾಮನಂತ ರಾಜ ಇರಬೇಕು ಅನ್ನೋ ಒಂದು ಪ್ರತೀತಿ ಇದೆಯಲ್ಲ. ಒಬ್ಬ ಪುರುಷೋತ್ತಮ ಮರ್ಯಾದೆ, ಪುರುಷೋತ್ತಮ ಒಂದು ಹುಡುಗ ಅಂತ ಹೇಳಿದ್ರೆ ಈ ರೀತಿಯಾಗಿ ಇರಬೇಕು ಅನ್ನೋ ಒಂದು ನಂಬಿಕೆ ಇದೆಯಲ್ಲ. ಅವರ ಒಂದು ಗುಣಗಳನ್ನು, ನಡತೆಗಳನ್ನು ನಮ್ಮಲ್ಲೂ ಸಹ ಅಳವಡಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡ್ತಕ್ಕಂಥದ್ದು ಈ ಒಂದು ರಾಮನವಮಿಯನ್ನು ಆಚರಿಸ್ಕೊಳ್ತಕ್ಕಂಥದ್ದು. ಪೂಜೆ ಎಲ್ಲ ಮುಗಿಸಾದ ನಂತರ ನಾನು ಏನು ಮಾಡಿದೆ, ಶ್ರೀರಾಮ ಸ್ತೋತ್ರ ಇತ್ತು, ಅದನ್ನು ಓದ್ತಾ ಇದ್ದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಜಪ, ತಪ ಮತ್ತು ಮಂತ್ರ ಉಪದೇಶಗಳನ್ನು ಪಾರಾಯಣವನ್ನು ಮಾಡ್ತಾರೆ. ನಾನು ಶ್ರೀರಾಮ ಸ್ತೋತ್ರ ಇತ್ತು ಅದಷ್ಟನ್ನೇ ಮಾತ್ರನೇ ನಾನು ಓದ್ಕೊಂಡೆ. ಚಕ್ರವರ್ತಿ ತನೂಜಾಯ ಸಾರ್ವಭೌಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಜೈ ಶ್ರೀರಾಮ್. ಎಲ್ಲ ರೆಡಿ ಮಾಡಿದ್ದಾಯಿತು. ನೈವೇದ್ಯ ಎಲ್ಲ ಆದಮೇಲೆ ನಾನು ಇವಾಗ ಟಿಫನನ್ನು ಸಹ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮಕ್ಕಳು ಸಹ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಬರ್ತಾರೆ. ಸೊ ಮಕ್ಕಳು ಸಹ ಬಂದಾದಮೇಲೆ ಅವ್ರ ಜೊತೆ ಕೂತ್ಕೊಂಡು ಹೆಸರುಬೇಳೆ ಪಾನಕ ಎಲ್ಲ ಇತ್ತಲ್ವ, ಸೊ ಅದನ್ನು ಸಹ ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಇವತ್ತೇನೋ ಗೊತ್ತಿಲ್ಲ, ಪವರ್ ಹೋಗೋದು ಬರೋದು ಅದೇ ಥರನೇ ಆಗ್ತಾನೆ ಇತ್ತು. ಅದಾದ ನಂತರ ನಾನು ಸಹ ಅಡುಗೆಗೆ ಪ್ರಿಪೇರ್ ಮಾಡಬೇಕಿತ್ತು. ಎಲ್ಲವನ್ನು ಮುಗಿಸ್ದೆ. ಇದು ನಮ್ಮ ಲೇಔಟಲ್ಲಿ ನಾವು ರಾಮನವಮಿಯನ್ನು ಆಚರಣೆಯನ್ನು ಮಾಡಿದಂಥದ್ದು. ಎಲ್ಲ ಕಡೆನೂ ಸಹ ಈ ರೀತಿ ಕೇಸರಿ ಕಲರ್ದಂಥ ಬಾವುಟಗಳನ್ನು ಸಹ ಕಟ್ಟಿ ಇಟ್ಟಿದ್ರು. ಅದೊಂಥರ ಕೇಸರಿ ಕಲರ್ ನೋಡಿದ್ರೆ ಒಂಥರ ವೈಬ್ ಚೆನ್ನಾಗಿರುತ್ತಲ್ವ, ಏನೋ ಒಂಥರ ವೈಬ್ಸ್ ಅಂತ ಅನಿಸುತ್ತೆ. ಅದಾದ ನಂತರ ಈವ್ನಿಂಗು ನಾವು ಸಹ ಏನು ಮಾಡಿದ್ವಿ, ದೇವಸ್ಥಾನಕ್ಕೆ ಹೋದ್ವಿ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಕ್ಕಳು ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಏನು ಮಾಡಿದ್ವಿ, ನಾವು ಈವ್ನಿಂಗು ದೇವಸ್ಥಾನಕ್ಕೆ ಹೋದ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು.
ಹಾಗೆಯೇ ಶ್ರೀರಾಮನ ಹಾಗೆ ಆಂಜನೇಯನ ಅನುಗ್ರಹ ಎಲ್ಲರಿಗೂ ಸಹ ಆಗಲಿ, ಎಲ್ಲರ ಲೈಫಲ್ಲೂ ಸಹ ಒಳ್ಳೆಯದಾಗಲಿ, ಎಲ್ಲ ಕಷ್ಟಗಳನ್ನು ಮೀರಿ ಲೈಫಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಏನೇ ಕಷ್ಟಗಳನ್ನ ಬಂದ್ರೂ ಎದುರಿಸ್ತಕ್ಕಂತಹ ಧೈರ್ಯ ನಿಮಗೆ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಈ ನನ್ನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರೋಣ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು.